ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನೆಂದರೆ ನಾನು ಇಲ್ಲಿ ತಿರಂಗ ಕಲರ್ ಪೂರಿಯನ್ನು ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ನಾನು ಒಂದು ಪರತ್ತಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಆ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ನಾವು ಉಪ್ಪನ್ನು ಹಾಕಿಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ ಫ್ರೆಂಡ್ಸ್, ತುಂಬ ಸೂಪರಾದ ಈ ತಿರಂಗ ಕಲರ್ ಪೂರಿಯನ್ನು ತುಂಬ ಸೂಪರಾಗಿರುತ್ತದೆ. ನೋಡಿ, ಈ ಗೋಧಿ ಹಿಟ್ಟಲ್ಲಿ ನಾನು 3 ಭಾಗಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ 3 ಕಲರ್ ಮಾಡಬೇಕಲ್ವ, ಅದಕ್ಕೋಸ್ಕರ ನಾನು 3 ಭಾಗವನ್ನು ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಾಡಿದ ಮೇಲೆ ನಾವು ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ನಾನು ಒಂದು ಸ್ವಲ್ಪ ಗಜ್ಜರಿಯನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಆ ಗಜ್ಜರಿ ಪೀಸ್ಗಳನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಮತ್ತು ಒಂದು ಅರ್ಧ ಟೊಮಾಟೋವನ್ನು ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ನೋಡಿ, ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸರ್ ಮಾಡಿಕೊಂಡು ಬರಬೇಕಾಗುತ್ತದೆ, ರುಬ್ಕೊಂಡು ಬರಬೇಕಾಗುತ್ತದೆ, ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಈ ರುಬ್ಬಿದ ಪೇಸ್ಟನ್ನು ನಾನು ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಇದರಲ್ಲಿರುವ ಜ್ಯೂಸನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಜಾರಿಯಿಂದ ನಾವು ಈ ಥರ ಒಂದು ಸ್ಪೂನಿಂದ ಪ್ರೆಶ್ ಮಾಡ್ಕೊತಾ ಇದರಲ್ಲಿರುವ ಜ್ಯೂಸನ್ನು ನಾವು ತೆಗೆದುಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಜ್ಯೂಸ್ ಕೆಳಗಡೆ ಬರ್ತಾ ಇದೆಯಲ್ವಾ. ನೋಡಿ, ಇವಾಗ ಎಷ್ಟು ಜ್ಯೂಸ್ ಬಂದಿದೆ. ಇದನ್ನು ನಾನು ಒಂದು ಬಟ್ಟಲಲ್ಲಿ ತೆಗೆದುಕೊತಾ ಇದ್ದೀನಿ. ನೋಡಿ, ಬಟ್ಲಿಗೆ ಹಾಕ್ಕೊಂಡು ನಾವು ಇವಾಗ ಇದನ್ನು ಈ ಜ್ಯೂಸಿನಿಂದ ನಾವು ಇಲ್ಲಿ ಇರುವ 3 ಭಾಗ ಮಾಡಿದ್ದೀನಲ್ಲ, ಆ ಹಿಟ್ಟನ್ನು ಒಂದು ಭಾಗವನ್ನು ನಾವು ಈ ಜ್ಯೂಸಿನಿಂದ ನಾವು ನಾದ್ಕೊಳ್ಬೇಕಾಗುತ್ತೆ. ಈ ಕ್ಯಾರೆಟ್ ಜ್ಯೂಸ್ ಇದೆ ಅಲ್ವಾ, ಕ್ಯಾರೆಟ್ ಜ್ಯೂಸಿನಿಂದ ನಾವು ಒಂದು ಭಾಗವನ್ನು ನಾದ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ನಾದ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಮತ್ತು ಇನ್ನು ಉಳಿದ ಇನ್ನೆರಡು ಭಾಗದ ಹಿಟ್ಟನ್ನು ನಾವು ಇದರಲ್ಲಿರುವ ಒಂದು ಭಾಗವನ್ನು ನೀರನ್ನು ಹಾಕ್ಕೊಂಡು, ನಾರ್ಮಲ್ ನೀರನ್ನು ಹಾಕ್ಕೊಂಡು ನಾವು ಇದನ್ನು ಕೂಡ ನಾದ್ಕೊಳ್ಳೋಣ. ನೋಡಿ, ನಾರ್ಮಲ್ ಪೂರಿ ಮಾಡ್ತೀವಲ್ಲ, ಆ ಥರ ಇದನ್ನು ನಾದ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಇದು ವೈಟ್ ಕಲರ್ ಆಗುತ್ತೆ, ಇದು ಕೇಸರಿ ಕಲರು. ಮತ್ತು ಇನ್ನೂ ಒಂದು ಭಾಗ ಉಳಿದಿದೆ ಅಲ್ವ, ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಸ್ವಲ್ಪ ಪಾಲಕನ್ನು ತೊಗೊಂಡಿದ್ದೀನಿ. ನೋಡಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ನಾವು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಒಂದು ಸ್ವಲ್ಪ ಕಟ್ ಮಾಡಿಕೊಳ್ಳೋಣ. ನೋಡಿ, ಈ ಥರ ಕಟ್ ಮಾಡಿಕೊಂಡ ಮೇಲೆ ನಾವು ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಪಾಲಕ್ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೆ ಒಂದೇ ಒಂದು ಹಸಿಮೆಣಸಿನಕಾಯಿ ಹಾಕಿಕೊಂಡು ಸ್ವಲ್ಪ ನೀರನ್ನು ಹಾಕಿ ನಾವು ಇದನ್ನು ಕೂಡ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಬರೋಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು. ನೋಡಿ, ಇವಾಗ ಇದು ಪೇಸ್ಟ್ ಆಗಿದೆ. ನೋಡಿ, ಇದನ್ನು ಸ್ವಲ್ಪ ಈ ಹಿಟ್ಟಿನಲ್ಲಿ ಹಾಕ್ಕೊಂಡು ನಾವು ಇದನ್ನು ಕೂಡ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ನೋಡಿ, ಇದು ಗ್ರೀನ್ ಕಲರ್, ಕೇಸರಿ ಬಿಳಿ ಹಸಿರು. ನೋಡಿ, ಈ ಥರ ಇದು ಗ್ರೀನ್ ಕಲರ್ ಆಗಿದೆ, ಹಸಿರು ಕಲರು. ಇವಾಗ 3 ಹಿಟ್ಟನ್ನು ನಾನು ನಾದ್ಕೊಂಡು ಇಟ್ಕೊಂಡಿದ್ದೀನಿ. 3 ಕಲರು, ಕೇಸರಿ ಬಿಳಿ ಹಸಿರು ತಿರಂಗ ಕಲರ್ ಆಯಿತಲ್ವಾ. ಈ ಥರ ನಾವು ನಾದ್ಕೊಂಡ್ಮೇಲೆ ಒಂದು ಸ್ವಲ್ಪ 10 ನಿಮಿಷ ಇದನ್ನು ನಾವು ನೆನೆಯಲು ಬಿಟ್ಬಿಡೋಣ. ಮತ್ತು ನಾವು 10 ನಿಮಿಷ ಆದಮೇಲೆ ತೆಗೆದು ನೋಡಬೇಕು. ಚೆನ್ನಾಗಿ ಫುಲ್ ನೆಂದು ಹೋಗಿದೆ ಇದು. ಇವಾಗ ನೋಡಿ, ಸ್ಮೂತಾಗಿ ಬಂದಿದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಇದರಲ್ಲಿರುವ ಒಂದು ಸ್ವಲ್ಪ ನಾವು ಹಿಟ್ಟನ್ನು ತೆಗೆದುಕೊಂಡು ಈ ಥರ ನಾವು ರೌಂಡ್ ಮಾಡಿಟ್ಕೊಳ್ಬೇಕು. ನೋಡಿ, 3 ಹಿಟ್ಟನ್ನು ಒಂದು ಸ್ವಲ್ಪ ತೊಗೊಂಡು ಈ ಥರ ರೌಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ತಗೊಂಡು ಪೂರಿಯನ್ನು ಮಾಡಿಕೊಳ್ಳೋಣ. ಸ್ವಲ್ಪ ಪುಡಿ ಹಿಟ್ಟನ್ನು ತಗೋಬೇಕು ಅದಕ್ಕೆ ಹಚ್ಕೊಳ್ಳೋದಕ್ಕೆ. ಇವಾಗ ಪೂರಿ ಮಾಡೋಣ. ನೋಡಿ, ಒಂದಕ್ಕೆ ಒಂದು ಅಂಟಿಸಬೇಕು. ಈ ಥರ ನಾವು ಚೆನ್ನಾಗಿ ಹಿಟ್ಟನ್ನು 3 ಉಂಡೆಗಳನ್ನು ಒಂದಕ್ಕೆ ಒಂದು ಅಂಟಿಸ್ಕೊಂಡು ಒಂದು ಸ್ವಲ್ಪ ಪುಡಿ ಹಿಟ್ಟು ಹಾಕ್ಕೊಂಡು ನಾವು ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ. ಒಂದು ಬೇಲಣಿಗೆಯಿಂದ ಲಟ್ಟಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಒಂದು ಸ್ವಲ್ಪ ಡೊಂಕು ಬರುತ್ತವೆ, ಬಂದ್ರೂ ಏನು ಪರವಾಗಿಲ್ಲ, ನಾವು ಈ ಥರ ಲಟ್ಟಿಸ್ಕೊಳ್ಳೋಣ. ನೋಡಿ, ಈ ಥರ ಒಂದು ಸ್ವಲ್ಪ ದೊಡ್ಡ ಸೈಜ್ ಮಾಡಿಕೊಂಡು ನಾವು ಒಂದು ಬಟ್ಟಲಿಂದ ನಾನು ಇದನ್ನು ಚೆನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಬಟ್ಟಲಾಗಲಿ ಗ್ಲಾಸ್ ಆಗಲಿ ಯಾವುದೇ ಒಂದು ಡಬ್ಬಿ ಇರುತ್ತಲ್ವ, ಅದರಿಂದ ನಾವು ಕಟ್ ಮಾಡ್ಕೊಳ್ಬೋದು. ನೋಡಿ, ಸ್ವಲ್ಪ ಚಿಕ್ಕದಾಗಿದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಈ ಥರ ಬಂದಿದೆ. ನೋಡಿ, ಕೇಸರಿ ಬಿಳಿ ಹಸಿರು. ಇವಾಗ ಸ್ಟವ್ ಮೇಲೆ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಇವಾಗ ಕಾಯ್ದಿದೆ. ಇವಾಗ ಇದಕ್ಕೆ ಪೂರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ, ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕೇಸರಿ ಬಿಳಿ ಹಸಿರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೂ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ಸುಲಭವಾದ ರೀತಿಯಲ್ಲಿ ಮಾಡುವಂಥ ಈ ಪೂರಿ ರೆಸಿಪಿ, ತಿರಂಗ ಕಲರ್ ಪೂರಿ ರೆಸಿಪಿ
ತುಂಬ ಸುಲಭವಾಗಿ ಮಾಡಬಹುದು. ನೋಡಿ ಇನ್ನೊಂದು ಪೂರಿ ಹಾಕಿದ್ದೀನಿ, ಅದನ್ನು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ. ನೋಡಿ ಇದನ್ನು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ನೀವು ಒಂದು ಸರ್ತಿ ಮಾಡಿ ಮನೆಯಲ್ಲಿ ಮಾಡಿ ಕೊಡಿ, ಎಲ್ಲರಿಗೂ ತುಂಬ ಇಷ್ಟವಾಗುತ್ತವೆ. ನೋಡಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಇದೆಯಲ್ವಾ, ಅದಕ್ಕೋಸ್ಕರ ನಾನು ಈ ತಿರಂಗ ಕಲರಲ್ಲಿ ಪೂರಿ ಮಾಡಿದ್ದೀನಿ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ. ಓಕೆ, ಬಾಯ್ ಬಾಯ್.